ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. ಬೆಂಗಳೂರು ಸೇರಿದಂತೆ 11 ಕಡೆ ಏಕಕಾಲದಲ್ಲಿ ಇಡಿ ತಂಡ ರೇಡ್ ನಡೆಸಿದೆ. ದೇಶದ 11 ಕಚೇರಿಗಳಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ಇಡಿ ಈ ರೀತಿಯಾಗಿ ದಾಳಿ ನಡೆಸಿದೆ. ಅಕ್ರಮ ಹಣದ ಆರೋಪ ಇದ್ದ ಕಾರಣ ಇಡಿ ದಾಳಿ ನಡೆಸಿರುತ್ತೆ. ಯೂಶಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸುತ್ತೆ ಅಂದ್ರೆ ಅಲ್ಲಿ ಅಕ್ರಮ ಹಣದ ವಹಿವಾಟಿದೆ ಅನ್ನುವಂಥದ್ದೇ ಅರ್ಥ. ಹಾಗಾಗಿ ಇಡಿ ದಾಳಿ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳ ವಿರುದ್ಧ ದೇಶಾದ್ಯಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. 11 ಕಚೇರಿಗಳಲ್ಲಿ ದಾಳಿ ನಡೆಸಲಾಗಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂ ಇಲ್ಲೆಲ್ಲಾ ಕಡೆ ದಾಳಿ ನಡೆಸಿದೆ. ಬೆಂಗಳೂರು, ಆಂಧ್ರಪ್ರದೇಶ, ನಂದ್ಯಾಲ, ಥಾಣೆ, ಚೆನ್ನೈ, ಜಾರ್ಖಂಡ್ನ ಪಕೂರ್, ಲಖನೌ, ಜೈಪುರ್ ಇದಿಷ್ಟು ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ಹಾಗೆಯೇ ಕೋಲ್ಕತ್ತಾದ ಎಸ್ಡಿಪಿಐ ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುನಿಲ್ ಧರ್ಮಸ್ಥಳ, ಮೇಜರ್ ಬ್ರೇಕಿಂಗ್ ಇದು. ಎಸ್ಡಿಪಿಐ ಕಚೇರಿಗಳ ಮೇಲೆ ದಾಳಿ ನಡೆದಿದೆ ಇಡಿಯಿಂದ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ಒಟ್ಟು 11 ಕಡೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರನ್ನ ದೆಹಲಿಯಲ್ಲಿ ಬಂಧಿಸಲಾಗಿತ್ತು. ಅದಾದ ನಂತರ ಈ ಬಂಧನದ ಬೆನ್ನಲ್ಲೇ ಹಲವಾರು ಕಡೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಒಂದು ದಾಖಲಾತಿಗಳು ಮತ್ತೆ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಕೇರಳದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ದಾಖಲೆಗಳು ಸಿಕ್ಕಿತ್ತು. ನಮ್ಗೆ ಈಗಾಗಲೇ ಗೊತ್ತಿದೆ, ಪಿಎಫ್ಐ ಸಂಘಟನೆ ಈಗಾಗಲೇ ನಿಷೇಧಕ್ಕೆ ಒಳಗಾಗಿರುವಂತದ್ದು ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಡೆಸ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಇದ್ದ ಕಾರಣದಿಂದಾಗಿ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಾಡಲಾಗಿತ್ತು. ಆದರೆ ಇದಾದ ನಂತರ ಕೂಡ ಎಸ್ಡಿಪಿಐ ಸಂಘಟನೆ ತನ್ನ ಚಟುವಟಿಕೆಯಲ್ಲೂ ಕೂಡ ಕೆಲವೊಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಲಿಂಕ್ಗಳಿರುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರಿನ ಕಬ್ಬಂಪೇಟೆಯಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗಿದೆ. ಅಂಡ್ ಇದಕ್ಕೂ ಮೊದಲು ಕೂಡ ಇದ್ದಂತಹ ಒಂದು ಪ್ರಮುಖ ಆರೋಪ ಅಂತ ಹೇಳಿದ್ರೆ ವಿದೇಶಗಳಿಂದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹವಾಲಾ ರೂಪದಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳಿಗೆ ಹಣಕಾಸಿನ ನೆರವು ಸಿಗ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಕೂಡ ಇತ್ತು. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದೇಶಾದ್ಯಂತ ಒಟ್ಟು 11 ಕಡೆ ದಾಳಿಯನ್ನು ನಡೆಸಿರುವಂತಹ ಒಂದು ಮಾಹಿತಿ. ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. ಬೆಂಗಳೂರು ಸೇರಿದಂತೆ 11 ಕಡೆ ಏಕಕಾಲದಲ್ಲಿ ಇಡಿ ತಂಡ ರೇಡ್ ನಡೆಸಿದೆ. ದೇಶದ 11 ಕಚೇರಿಗಳಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ಇಡಿ ಈ ರೀತಿಯಾಗಿ ದಾಳಿ ನಡೆಸಿದೆ. ಅಕ್ರಮ ಹಣದ ಆರೋಪ ಇದ್ದ ಕಾರಣ ಇಡಿ ದಾಳಿ ನಡೆಸಿರುತ್ತೆ. ಯೂಶಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸುತ್ತೆ ಅಂದ್ರೆ ಅಲ್ಲಿ ಅಕ್ರಮ ಹಣದ ವಹಿವಾಟಿದೆ ಅನ್ನುವಂಥದ್ದೇ ಅರ್ಥ. ಹಾಗಾಗಿ ಇಡಿ ದಾಳಿ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳ ವಿರುದ್ಧ ದೇಶಾದ್ಯಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. 11 ಕಚೇರಿಗಳಲ್ಲಿ ದಾಳಿ ನಡೆಸಲಾಗಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂ ಇಲ್ಲೆಲ್ಲಾ ಕಡೆ ದಾಳಿ ನಡೆಸಿದೆ. ಬೆಂಗಳೂರು, ಆಂಧ್ರಪ್ರದೇಶ, ನಂದ್ಯಾಲ, ಥಾಣೆ, ಚೆನ್ನೈ, ಜಾರ್ಖಂಡ್ನ ಪಕೂರ್, ಲಖನೌ, ಜೈಪುರ್ ಇದಿಷ್ಟು ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ಹಾಗೆಯೇ ಕೋಲ್ಕತ್ತಾದ ಎಸ್ಡಿಪಿಐ ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುನಿಲ್ ಧರ್ಮಸ್ಥಳ, ಮೇಜರ್ ಬ್ರೇಕಿಂಗ್ ಇದು. ಎಸ್ಡಿಪಿಐ ಕಚೇರಿಗಳ ಮೇಲೆ ದಾಳಿ ನಡೆದಿದೆ ಇಡಿಯಿಂದ ಅಂತ ಏನೆಲ್ಲ ಅಪ್ಡೇಟ್ ಇದೆ?
ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ಒಟ್ಟು 11 ಕಡೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರನ್ನ ದೆಹಲಿಯಲ್ಲಿ ಬಂಧಿಸಲಾಗಿತ್ತು. ಅದಾದ ನಂತರ ಈ ಬಂಧನದ ಬೆನ್ನಲ್ಲೇ ಹಲವಾರು ಕಡೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಒಂದು ದಾಖಲಾತಿಗಳು ಮತ್ತೆ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಕೇರಳದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ದಾಖಲೆಗಳು ಸಿಕ್ಕಿತ್ತು. ನಮ್ಗೆ ಈಗಾಗಲೇ ಗೊತ್ತಿದೆ, ಪಿಎಫ್ಐ ಸಂಘಟನೆ ಈಗಾಗಲೇ ನಿಷೇಧಕ್ಕೆ ಒಳಗಾಗಿರುವಂತದ್ದು ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಡೆಸ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಇದ್ದ ಕಾರಣದಿಂದಾಗಿ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಾಡಲಾಗಿತ್ತು. ಆದ್ರೆ ಇದಾದ ನಂತರ ಕೂಡ ಎಸ್ಡಿಪಿಐ ಸಂಘಟನೆ ತನ್ನ ಚಟುವಟಿಕೆಯಲ್ಲೂ ಕೂಡ ಕೆಲವೊಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಲಿಂಕ್ಗಳಿರುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರಿನ ಕಬ್ಬಂಪೇಟೆಯಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗಿದೆ. ಅಂಡ್ ಇದಕ್ಕೂ ಮೊದಲು ಕೂಡ ಇದ್ದಂತಹ ಒಂದು ಪ್ರಮುಖ ಆರೋಪ ಅಂತ ಹೇಳಿದ್ರೆ ವಿದೇಶಗಳಿಂದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹವಾಲಾ ರೂಪದಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳಿಗೆ ಹಣಕಾಸಿನ ನೆರವು ಸಿಗ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಕೂಡ ಇತ್ತು. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದೇಶಾದ್ಯಂತ ಒಟ್ಟು 11 ಕಡೆ ದಾಳಿಯನ್ನು ನಡೆಸಿರುವಂತಹ ಒಂದು ಮಾಹಿತಿ. ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. ಬೆಂಗಳೂರು ಸೇರಿದಂತೆ 11 ಕಡೆ ಏಕಕಾಲದಲ್ಲಿ ಇಡಿ ತಂಡ ರೇಡ್ ನಡೆಸಿದೆ. ದೇಶದ 11 ಕಚೇರಿಗಳಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಬೆನ್ನಲ್ಲೇ ಇಡಿ ಈ ರೀತಿಯಾಗಿ ದಾಳಿ ನಡೆಸಿದೆ. ಅಕ್ರಮ ಹಣದ ಆರೋಪ ಇದ್ದ ಕಾರಣ ಇಡಿ ದಾಳಿ ನಡೆಸಿರುತ್ತೆ. ಯೂಶಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸುತ್ತೆ ಅಂದ್ರೆ ಅಲ್ಲಿ ಅಕ್ರಮ ಹಣದ ವಹಿವಾಟಿದೆ ಅನ್ನುವಂಥದ್ದೇ ಅರ್ಥ. ಹಾಗಾಗಿ ಇಡಿ ದಾಳಿ ನಡೆಸಿದೆ. ಎಸ್ಡಿಪಿಐ ಕಚೇರಿಗಳ ವಿರುದ್ಧ ದೇಶಾದ್ಯಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. 11 ಕಚೇರಿಗಳಲ್ಲಿ ದಾಳಿ ನಡೆಸಲಾಗಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂ ಇಲ್ಲೆಲ್ಲಾ ಕಡೆ ದಾಳಿ ನಡೆಸಿದೆ. ಬೆಂಗಳೂರು, ಆಂಧ್ರಪ್ರದೇಶ, ನಂದ್ಯಾಲ, ಥಾಣೆ, ಚೆನ್ನೈ, ಜಾರ್ಖಂಡ್ನ ಪಕೂರ್, ಲಖನೌ, ಜೈಪುರ್ ಇದಿಷ್ಟು ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ಹಾಗೆಯೇ ಕೋಲ್ಕತ್ತಾದ ಎಸ್ಡಿಪಿಐ ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುನಿಲ್ ಧರ್ಮಸ್ಥಳ, ಮೇಜರ್ ಬ್ರೇಕಿಂಗ್ ಇದು. ಎಸ್ಡಿಪಿಐ ಕಚೇರಿಗಳ ಮೇಲೆ ದಾಳಿ ನಡೆದಿದೆ ಇಡಿಯಿಂದ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಬೆಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ಒಟ್ಟು 11 ಕಡೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರನ್ನ ದೆಹಲಿಯಲ್ಲಿ ಬಂಧಿಸಲಾಗಿತ್ತು. ಅದಾದ ನಂತರ ಈ ಬಂಧನದ ಬೆನ್ನಲ್ಲೇ ಹಲವಾರು ಕಡೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಒಂದು ದಾಖಲಾತಿಗಳು ಮತ್ತೆ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಕೇರಳದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ದಾಖಲೆಗಳು ಸಿಕ್ಕಿತ್ತು. ನಮ್ಗೆ ಈಗಾಗಲೇ ಗೊತ್ತಿದೆ, ಪಿಎಫ್ಐ ಸಂಘಟನೆ ಈಗಾಗಲೇ ನಿಷೇಧಕ್ಕೆ ಒಳಗಾಗಿರುವಂತದ್ದು ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಡೆಸ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಇದ್ದ ಕಾರಣದಿಂದಾಗಿ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಾಡಲಾಗಿತ್ತು. ಆದ್ರೆ ಇದಾದ ನಂತರ ಕೂಡ ಎಸ್ಡಿಪಿಐ ಸಂಘಟನೆ ತನ್ನ ಚಟುವಟಿಕೆಯಲ್ಲೂ ಕೂಡ ಕೆಲವೊಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಲಿಂಕ್ಗಳಿರುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರಿನ ಕಬ್ಬಂಪೇಟೆಯಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗಿದೆ. ಅಂಡ್ ಇದಕ್ಕೂ ಮೊದಲು ಕೂಡ ಇದ್ದಂತಹ ಒಂದು ಪ್ರಮುಖ ಆರೋಪ ಅಂತ ಹೇಳಿದ್ರೆ ವಿದೇಶಗಳಿಂದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹವಾಲಾ ರೂಪದಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳಿಗೆ ಹಣಕಾಸಿನ ನೆರವು ಸಿಗ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಕೂಡ ಇತ್ತು. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದೇಶಾದ್ಯಂತ ಒಟ್ಟು 11 ಕಡೆ ದಾಳಿಯನ್ನು ನಡೆಸಿರುವಂತಹ ಒಂದು ಮಾಹಿತಿ